ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು ಎರಡನೇ ಸಮಸ್ಯೆ ಏನಿದೆ ಅದರಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಮತ್ತು ಪಾರ್ಟ್ 4 ಈ 4 ಪಾರ್ಟ್ಗಳನ್ನು ನಾವು ಇವತ್ತಿನ ಈ ಅಧ್ಯಾಯದಲ್ಲಿ ಪರಿಹರಿಸ್ತೀವಿ. ಇದರಲ್ಲಿ ಫಸ್ಟ್ ನಾವು ತಿಳ್ಕೊಳ್ಬೇಕಾಗಿರುವಂಥ ಪ್ರಮುಖ ಅಂಶ ಏನು ಅಂತಂದರೆ, ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿ ಅಂಥೇಳಿ ಇದೆ. ಅಂದರೆ ಕೆಲವು ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ವರ್ಗ ಸಮೀಕರಣದ ರೂಪದಲ್ಲಿ ವ್ಯಕ್ತಪಡಿಸಬೇಕು. ವರ್ಗ ಸಮೀಕರಣ ರೂಪ ಯಾವುದಿದೆ ಅಂತ ಗೊತ್ತಲ್ಲ? ವರ್ಗ ಸಮೀಕರಣದ ಆದರ್ಶ ರೂಪವನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಅದು ax² + bx + c = 0 ಈ ರೂಪದಲ್ಲಿ ಇರುತ್ತೆ ಸಮೀಕರಣ. ಯಾವುದು? ವರ್ಗ ಸಮೀಕರಣದ ಆದರ್ಶ ರೂಪ ಇದು. ಅಂದರೆ ಇದರಲ್ಲಿ ಡಿಗ್ರಿ ಏನಾಗಿರಬೇಕು? ಅಂದರೆ ಬರುವಂಥ ಸಮೀಕರಣದ ಡಿಗ್ರಿ 2 ಆಗಿರಬೇಕು. ಆಗ ಮಾತ್ರ ಅದನ್ನು ನಾವು ವರ್ಗ ಸಮೀಕರಣ ಅಂತ ಹೇಳ್ತೀವಿ. ಓಕೆ, ಈ ಸನ್ನಿವೇಶನ ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಚದರ ಮೀಟರ್ ಆಗಿದೆ ಅಂತ. ಅಂದರೆ ಇಲ್ಲಿ ಆಯತಾಕಾರದ ನಿವೇಶನದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿದೆ, ಅದರ ಅಗಲದ 2ಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ನಿವೇಶನದ ಉದ್ದ ಏನಾಗಿದೆ ಅಂತಂದ್ರೆ ಅದರ ಅಗಲ ಏನಿರುತ್ತಲ್ಲ, ಅದರ ಅಗಲದ 2ಕ್ಕಿಂತ 1 ಹೆಚ್ಚಾಗಿದೆ. ಇದನ್ನು ಬರ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅಂದರೆ ಇಲ್ಲಿ ಇದನ್ನು ಸಮೀಕರಣ ರೂಪದಲ್ಲಿ ಬರೆದ್ರೆ ಸಾಕು, ಮತ್ತು ಅದನ್ನು ಬಿಡಿಸೋದು ಬೇಕಾಗಿಲ್ಲ. ಓಕೆನಾ? ನೋಡಿ, ಇಲ್ಲಿ ಆಯತಾಕಾರ ನಿವೇಶನ ಅಂತಂದಿದ್ದಾರೆ. ನಾನಿಲ್ಲಿ ಆಯತಾಕಾರದ ಒಂದು ನಿವೇಶವನ್ನು ರಚನೆ ಮಾಡ್ಕೊಳ್ತೀನಿ. ಇಲ್ಲಿ ಈ ಆಯತಾಕಾರದ ನಿವೇಶನ ಇದೆ, ಇದ್ರ ವಿಸ್ತೀರ್ಣ ಕೊಟ್ಟಿದ್ದಾರೆ. ಇದ್ರಾಗ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 528 ಚದರ ಮೀಟರ್ನಲ್ಲಿ ಇದೆ. ಇದರ ಉದ್ದ ಏನಾಗಿದೆ ಅಂತಂದ್ರೆ, ನಿವೇಶನದ ಉದ್ದವು ಅದರ ಅಗಲದ 2ಕ್ಕಿಂತ 1 ಹೆಚ್ಚಾಗಿದೆ ಅಂತ. ಅಗಲ ನಾನು ಎಕ್ಸ್ ಅಂತ ತಿಳ್ಕೊಳ್ತೀನಿ. ನೋಡಿ, ಇದನ್ನು ಬರ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಅಗಲನು ನಾನು ಎಕ್ಸ್ ಅಂತ ತಿಳ್ಕೊಳ್ತೀನಿ. ಉದ್ದ ಆಗಿರುತ್ತೆ ಅಂತಂದ್ರೆ ಈ ಪ್ರಶ್ನೆಯ ಪ್ರಕಾರ ಅದರ ಅಗಲದ 2ಕ್ಕಿಂತ, ಅಗಲ ಎಕ್ಸ್ ಅಂದಿನಿ, 2ಕ್ಕಿಂತ ಅಂದರೆ ಇದಕ್ಕೆ 2ರಿಂದ ಗುಣಾಕಾರ ಮಾಡ್ತೀನಿ, 2x ಆಯಿತು. 2ಕ್ಕಿಂತ 1 ಹೆಚ್ಚಾಗಿದೆ. ಯಾವುದಿದು? ಉದ್ದ. ಓಕೆ, ಇದು ಗೊತ್ತಾಯ್ತಲ್ಲ. ಅಗಲ ಎಕ್ಸ್ ಅಂತ ತಗೊಂಡಿನಿ, ಉದ್ದ ಏನಾಗುತ್ತೆ ಅಂತಂದ್ರೆ ಅಗಲದ 2ಕ್ಕಿಂತ ಅಂದರೆ × 2 1 ಹೆಚ್ಚಾಗಿದೆ ಅಂದರೆ +1 ಮಾಡ್ಕೊಳ್ಬೇಕು. ಓಕೆ, ನೋಡಿ ಇಲ್ಲಿ ಪ್ರಶ್ನೆ ಪ್ರಕಾರ ಇಲ್ಲಿ ವಿಸ್ತೀರ್ಣ ಕೊಟ್ಟಿದ್ದಾರೆ. ವಿಸ್ತೀರ್ಣ ಎಷ್ಟಾಗಿದೆ ಅಂತಂದರೆ 528 ಮೀಟರ್ ಸ್ಕ್ವೇರ್, ಚದರ ಮೀಟರ್. ಓಕೆ, ನೆಕ್ಸ್ಟ್ ಇದರಲ್ಲಿ ಅಗಲ ಎಕ್ಸ್ ಆಗಿರಲಿ ಅಂತ ಬರ್ಕೊಳ್ಳೋಣ. ನಿವೇಶನದ ಅಗಲವು ಎಕ್ಸ್ ಮೀಟರ್ ಆಗಿರಲಿ ಅಂತ ಬರ್ಕೊಳ್ತೀನಿ. ಪ್ರಶ್ನೆಯ ಪ್ರಕಾರ ಉದ್ದ ಎಷ್ಟಾಗುತ್ತೆ? ಈ ಆಯತಾಕಾರ ನಿವೇಶನದ ಉದ್ದ ಎಷ್ಟಾಗುತ್ತೆ ಗೊತ್ತಾ? ಇಲ್ಲೇ ನಾನು ತಿಳಿಸಿದ್ದೀನಲ್ಲ, ಅಗಲ ಎಕ್ಸ್ ಅಂತಂದ್ರೆ ಉದ್ದವು ಅದರ ಅಗಲದ 2ಕ್ಕಿಂತ ಇದು 1 ಹೆಚ್ಚಾಗಿದೆ. ಅಗಲ ಎಕ್ಸ್ ಇದೆ, 2ಕ್ಕಿಂತ 1 ಹೆಚ್ಚು ಅಂತಂದ್ರೆ ಅದಕ್ಕೆ ×2 ಮಾಡ್ತೀವಿ, +1 ಅಂತ ಬರಿತೀವಿ. ಇಷ್ಟು ಮೀಟರ್ ಆಗುತ್ತೆ. ಓಕೆ, ಈಗ ನಾವು ಆಯತದ ವಿಸ್ತೀರ್ಣದ ಸೂತ್ರದ ಪ್ರಕಾರ ನಾವು ಲೆಕ್ಕವನ್ನು ಮುಂದುವರಿಸೋಣ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಗೊತ್ತಾ ನಮ್ಗೆ? ಆಯತದ ವಿಸ್ತೀರ್ಣ ನೋಡಿ, ಆಯತದ ವಿಸ್ತೀರ್ಣ ಏನಾಗತ್ತಂತಂದರೆ ಉದ್ದ ಗುಣಿಲೆ ಅಗಲ. ಓಕೆ, ವಿಸ್ತೀರ್ಣ ಕೊಟ್ಟಿದ್ದಾರೆ ನಮಗೆ. ವಿಸ್ತೀರ್ಣ ಎಷ್ಟಾಗಿದೆ ಇಲ್ಲಿ? 528 ಮೀಟರ್ ಸ್ಕ್ವೇರ್, 528 ಚದರ ಮೀಟರ್ = ಉದ್ದ ಎಷ್ಟು ತೊಗೊಂಡಿವಿ? 2x + 1. ಓಕೆ,
ಇಂಟು ಅಗಲ ಎಷ್ಟಾಗಿದೆ ಎಕ್ಸ್. ಈಗೇನು ಮಾಡ್ಬೇಕು ನಾವು ಎಕ್ಸಿಂದ ಇದಕ್ಕೆ ಗುಣಾಕಾರ ಮಾಡ್ಕೊಳ್ಬೇಕು. ಗುಣಾಕಾರ ಮಾಡ್ಲಿಕ್ಕೆ ಬರುತ್ತಲ್ಲ, ದ್ವಿಪದಕ್ಕೆ ನಾವು ಏಕಪದದಿಂದ ಗುಣಾಕಾರ ಮಾಡೀವಿ. ಈಗ ನೋಡಿ ಇದು 528ಕ್ಕೆ 528 ಇಸ್ ಈಕ್ವಲ್ ಟು ಎಕ್ಸಿಂದ ಗುಣಾಕಾರ ಮಾಡ್ತೀನಿ. ಎಕ್ಸ್ ಇಂಟು 2x 2x ಸ್ಕ್ವೈರ್ ಆಯ್ತಾ, 2x ಇಂಟು ಎಕ್ಸ್ ಅಂದರೆ 2x ಸ್ಕ್ವೈರ್ ಪ್ಲಸ್ ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಆಯಿತು. ಓಕೆ, ಕ್ಲಿಯರ್. ಈ 520ಯನ್ನು ರೈಟ್ ಸೈಡ್ ತೊಗೊಂಡು ಬಂದುಬಿಡ್ತೀನಿ, ಮೈನಸ್ ಆಗಿಬಿಡುತ್ತೆ. ಅಂದರೆ 2x ಸ್ಕ್ವೈರ್ ಇದು ಪ್ಲಸ್ ಎಕ್ಸ್, 528 ಈ ಸೈಡ್ ತಂದರೆ ಎಷ್ಟಾಯಿತು ಮೈನಸ್ 528 ಆಯಿತು. ಇಸ್ ಈಕ್ವಲ್ ಟು ಏನು ಉಳಿದಿಲ್ಲ ಅಂದರೆ 0. ಈಗ ಗಮನಿಸಿ, ವರ್ಗ ಸಮೀಕರಣ ರೂಪದಲ್ಲಿ ಬಂತಲ್ಲ, ಇದರ ಡಿಗ್ರಿ 2 ಆಗಿದೆ. 2x ಸ್ಕ್ವೈರ್ ಪ್ಲಸ್ ಎಕ್ಸ್ ಮೈನಸ್ 528 ಇಸ್ ಈಕ್ವಲ್ ಟು 0. ಅಂದರೆ ಇದು ವರ್ಗ ಸಮೀಕರಣ ರೂಪವನ್ನು ಬರ್ತೀವಿ ನಾವು ಇದನ್ನು. ಓಕೆ, ಕ್ಲಿಯರ್, ಅರ್ಥ ಆಯಿತು. ಸಿಂಪಲ್ ಇದೆ, ಆಯತಾಕಾರದ ಜಮೀನಿದೆ, ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ. ಆಮೇಲೆ ನಾವು ಒಂದಿಷ್ಟು ಪ್ರಶ್ನೆ ಇದರಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿವಿ ಅಂತಂದರೆ ಇಲ್ಲೇ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ತೀವಿ. ಇದರ ಅಗಲ ಎಕ್ಸ್ ಅಂತ ತೊಗೊಂಡಿನಿ. ಅಗಲ ಎಕ್ಸ್ ಅಂತ ತೊಗೊಂಡ್ರೆ ಉದ್ದ ಎಷ್ಟು ಇರುತ್ತೆ ಅಂತ ಹೇಳ್ತಾರೆ ಅವರು, ಅಗಲದ 2ಕ್ಕಿಂತ 1 ಹೆಚ್ಚಂತ. ಹಾಗಾಗಿ ಅಗಲ ಎಕ್ಸ್ ಅಂತಂದ್ರೆ ಅದರ 2ಕ್ಕಿಂತ ಪ್ಲಸ್ 1 ಹೆಚ್ಚು. ಆಯತದ ವಿಸ್ತೀರ್ಣ ಸೂತ್ರ ಹಾಕಿದ್ದೀನಿ, ಉದ್ದ ಗುಣಿಲೆ ಅಗಲ, ಬೆಲೆಯನ್ನು ಆದೇಶ ಮಾಡೀನಿ, ಎಕ್ಸಿಂದ ಇದಕ್ಕೆ ಗುಣಾಕಾರ ಮಾಡೀವಿ, ಆದರ್ಶ ರೂಪದಲ್ಲಿ ಬರ್ದೀವಿ. ಓಕೆ, ಕ್ಲಿಯರ್. ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಬರೀ ಸಮೀಕರಣ ರೂಪ ಬರೆದ್ರೆ ಸಾಕೀಗ. ನೋಡಿ, ಒಂದು ಗಮನಿಸಿ, 2 ಅನುಕ್ರಮ ಧನ ಪೂರ್ಣಾಂಕಗಳು ಬರ್ಕೊಳ್ತೀವಿ ನೋಡಿ. 1 2 3 4 5 6 ಇವೆಲ್ಲ ಧನ ಪೂರ್ಣಾಂಕಗಳು. ಓಕೆ, ಇಲ್ಲಿ ಗಮನಿಸಿ, ಈಗ 2 ಆದಮೇಲೆ ಎಷ್ಟು ಬರುತ್ತೆ, ಇಲ್ಲಿ 3 ಬರುತ್ತಲ್ಲ, ಅನುಕ್ರಮ ಧನ ಪೂರ್ಣಾಂಕ ಇತ್ತಲ್ಲ. ಇದನ್ನೇ ನಾನು ಹೀಗೆ ಬರೀಬೋದ, 2 3ಅನ್ನು 2 ಪ್ಲಸ್ 1 ಅಂತ ಬರಿಬೋದಲ್ಲ. ಇದು 2 ಇದೆ, 3ಅನ್ನು 2 ಪ್ಲಸ್ 1 ಬರಿಬೋದಲ್ಲ, ಅನುಕ್ರಮ ಧನ ಪೂರ್ಣಾಂಕ ಬರ್ದೀವಿ. ಇನ್ನೊಂದು ಅಂಕಿ ನೋಡಿ, ಈಗ ಇನ್ನೊಂದು 4 ನೆಕ್ಸ್ಟ್ ಬರುತ್ತೆ 5ನೇ ಬರುತ್ತೆ. ಇದನ್ನು ಹೀಗೆ ಬರಿಬೋದ, 4 5ಅನ್ನು 4 ಪ್ಲಸ್ 1 ಅಂತ ಬರಿಬೋದಲ್ಲ, 4 ಪ್ಲಸ್ 1 ಅಂತ ಬರಿಬೋದು. ಓಕೆ, ನಾನು ಒಂದು ಸಂಖ್ಯೆ ಎಕ್ಸ್ ಅಂತ ತೊಗೊಂಡ್ರೆ ನೆಕ್ಸ್ಟ್ ಬರುವಂಥ ಅನುಕ್ರಮ ಧನ ಪೂರ್ಣಾಂಕ ಏನಾಗುತ್ತೆ, ಎಕ್ಸ್ ಪ್ಲಸ್ 1 ಆಗುತ್ತೆ. ಇದನ್ನು ಗಮನಿಸ್ಬೇಕು. ಓಕೆ, 4 ನೆಕ್ಸ್ಟ್ 5 ಬರುತ್ತೆ ಅಂದರೆ ಅದನ್ನು 4 ಪ್ಲಸ್ 1 ಅಂತ ಬರೀತೀನಿ. ನಾನು ಎಕ್ಸ್ ಅಂತ ತೊಗೊಂಡೆ ಅಂದರೆ ಎಕ್ಸ್ ಪ್ಲಸ್ 1 ಅಂತ ಆಗುತ್ತೆ. ಕ್ಲಿಯರ್. ಸರಿ, ಇದನ್ನೇ ಈ ರೀತಿಯಲ್ಲಿ ಬರ್ಕೊಳ್ತೀನಿ ನೋಡಿ. ನಾನೀಗ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಕೊಟ್ಟಾರೆ. ನಾನು ಬರ್ಕೊಳ್ತೀನಿ 2 ಅನುಕ್ರಮ ಧನ ಪೂರ್ಣಾಂಕಗಳು ಹೀಗಿರ್ತಾವಂತ ಬರ್ಕೊಳ್ತೀನಿ. 2 ಅನುಕ್ರಮ ಧನ ಪೂರ್ಣಾಂಕಗಳು ಒಂದು ಎಕ್ಸ್ ಮತ್ತು ಇನ್ನೊಂದು ಯಾವತ್ತು ತಗೊಳ್ಳೋಣ, ಎಷ್ಟಾಗಿರುತ್ತೆ ಅಂತ ಹೇಳಿದ್ದೀವಿ, ನೆಕ್ಸ್ಟ್ ಎಕ್ಸ್ ಪ್ಲಸ್ 1 ಆಗಿರಲಿ ಅಂತ ಬರ್ಕೊಳ್ತೀನಿ. ಓಕೆನಾ. 2 ಅನುಕ್ರಮ ಧನ ಪೂರ್ಣಾಂಕ, ಒಂದು ಎಕ್ಸ್ ಅಂತ ತೊಗೊಂಡಿನಿ, ಇನ್ನೊಂದು ಎಕ್ಸ್ ಪ್ಲಸ್ 1. ಅಕಾರ್ಡಿಂಗ್ ಟು ಕ್ವಶನ್, ಪ್ರಶ್ನೆಯ ಪ್ರಕಾರ ನೋಡಿ, ಪ್ರಶ್ನೆಯ ಪ್ರಕಾರ ಇಲ್ಲಿ 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306. ಒಂದು ಧನ ಪೂರ್ಣಾಂಕ ಎಕ್ಸ್, ಇನ್ನೊಂದು ಧನ ಪೂರ್ಣಾಂಕ ಎಕ್ಸ್ ಪ್ಲಸ್ 1, ಇವು ಎರಡನ್ನೂ ಗುಣಾಕಾರ ಮಾಡಿದರೆ ಅದರ ಗುಣಲಬ್ಧ ಎಷ್ಟು ಅಂತಂದರೆ 306 ಅಂತ ಪ್ರಶ್ನೆಯ ಪ್ರಕಾರ ಬರ್ದೀವಿ. ನೆಕ್ಸ್ಟ್ ಇದನ್ನು ಎಕ್ಸಿಂದ ಗುಣಾಕಾರ ಮಾಡ್ತೀನಿ ನೋಡಿ. ಇದಕ್ಕೆ ಎಕ್ಸ್ ಇಂಟು ಎಕ್ಸ್ ಅಂದರೆ ಇದು ಎಕ್ಸ್ ಸ್ಕ್ವೈರ್ ಆಗುತ್ತೆ, ಪ್ಲಸ್ ಎಕ್ಸ್ ಇಂಟು 1 ಅಂತಂದ್ರೆ 1x ಆಯ್ತಾ. ಈ 306 ಲೆಫ್ಟ್ ಸೈಡ್ ತಗೋ, ಮೈನಸ್ 306 ಇಸ್ ಈಕ್ವಲ್ ಟು ಏನು ಉಳಿತು, 0. ಇದು ವರ್ಗ ಸಮೀಕರಣ ರೂಪದಲ್ಲಿ ಬಂತಲ್ಲ, ಇದರ ಡಿಗ್ರಿ 2 ಆಗಿದೆ, ಜೊತೆಗೆ ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇದೆ. ಹಾಗಾಗಿ ಇದು ವರ್ಗ ಸಮೀಕರಣ ಅಂತ ಅಂದ್ಕೊಳ್ತೀವಿ. ಓಕೆ,
ಇದು ವರ್ಗ ಸಮೀಕರಣ ಆಯಿತು. ಅಂದರೆ ಕೊಟ್ಟಿರುವಂಥ ಈ ಸನ್ನಿವೇಶನ ಆಧರಿಸಿ ನಾವು ವರ್ಗ ಸಮೀಕರಣ ರೂಪವನ್ನು ಬರೆದೀವಿ. ಓಕೆ, ಕ್ಲಿಯರ್? ಈಸಿ ಇದೆ. ಇದಕ್ಕಿಂತ ಈಸಿಯಾದಂಥ ಪ್ರಶ್ನೆ ಇನ್ನೊಂದು ಮೂರನೇದಿದೆ ನೋಡಿ. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ ಳೆ ಅಂತ ಆಗಬೇಕಿದು. ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರದ ಅವರ ವಯಸ್ಸುಗಳ ಗುಣಲಬ್ಧವು 306 ಆಗುತ್ತದೆ. ಎಷ್ಟು ವರ್ಷಗಳ ನಂತರ? 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಈ ರೀತಿಯಾದಂಥ ಒಂದು ಸನ್ನಿವೇಶ ಇದೆ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಓಕೆ, ಈಗ ನೋಡಿ, ನಾವು ರೋಹನನ ವಯಸ್ಸನ್ನು ಈಗಿನ ವಯಸ್ಸನ್ನು ಕಂಡುಹಿಡಿಬೇಕು. ಅದನ್ನು ಹೀಗೆ ಬರ್ಕೊಳ್ತೀನಿ. ರೋಹನನ ಈಗಿನ ವಯಸ್ಸು, ರೋಹನನ ಈಗಿನ ವಯಸ್ಸು ಎಷ್ಟು ತಗೊಳ್ತೀನಿ? ಎಕ್ಸ್ ವರ್ಷಗಳಾಗಿರಲಿ. ಓಕೆ, ರೋಹನನ ಈಗಿನ ವಯಸ್ಸು ಎಕ್ಸ್ ವರ್ಷಗಳಾಗಿರಲಿ ಅಂತ ತಗೊಳ್ಳೋಣ. ರೋಹನನ ತಾಯಿ ವಯಸ್ಸು ಎಷ್ಟಾಗತ್ತೆ? ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ ಅಂತ ಪ್ರಶ್ನೆ ಇದೆ. ಹಾಗಾಗಿ ರೋಹನನ ವಯಸ್ಸು ಎಕ್ಸ್ ಇತ್ತಂದ್ರೆ ರೋಹನನ ತಾಯಿಯ ಈಗಿನ ವಯಸ್ಸು ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ 26 ಅಂಥೇಳಿ ಆಗುತ್ತೆ. ಓಕೆ, ಇದನ್ನು ಗಮನಿಸಿ. ರೋಹನನ ತಾಯಿಯ ಈಗಿನ ವಯಸ್ಸು ಅದನ್ನು ಕಂಡುಹಿಡಿಬೇಕಾಗಿದೆ. ಈಗಿನ ವಯಸ್ಸು, ರೋಹನನ ತಾಯಿಯ ಈಗಿನ ವಯಸ್ಸನ್ನು ಕಂಡುಹಿಡಿಬೇಕು. ಎಷ್ಟು ವರ್ಷ ದೊಡ್ಡವರು ಅವರು? ರೋಹನಕ್ಕಿಂತ 26 ವರ್ಷ ದೊಡ್ಡವರು. ರೋಹನನ ಈಗಿನ ವಯಸ್ಸು ಎಕ್ಸ್ ಅಂತ ತಗೊಂಡಿವಿ ಅಂತಂದ್ರೆ ತಾಯಿಯ ವಯಸ್ಸು 26 ಆ್ಯಡ್ ಮಾಡಬೇಕಲ್ಲ ಇದ್ರಾಗ. ಓಕೆನಾ? ಇಷ್ಟು ವರ್ಷ ಆಗುತ್ತೆ. ಎಕ್ಸ್ ಪ್ಲಸ್ 26 ವರ್ಷಗಳು ತಾಯಿಯ ವಯಸ್ಸು ಆಗುತ್ತೆ. ಇನ್ನು ಪ್ರಶ್ನೆಯಲ್ಲಿ ಏನು ಕೊಟ್ಟಾರ? 3 ವರ್ಷಗಳ ನಂತರ ನೋಡಿದೀವಿ ಅಂತಂದ್ರೆ ಅವರ ವಯಸ್ಸುಗಳ ಗುಣಲಬ್ಧ 360 ಅಂತ ಆಗುತ್ತೆ. 3 ವರ್ಷಗಳ ನಂತರ ನೋಡಿ, 3 ವರ್ಷಗಳ ನಂತರ ಆಫ್ಟರ್ 3 ಇಯರ್, 3 ವರ್ಷಗಳ ನಂತರ ರೋಹನನ ವಯಸ್ಸು ಎಷ್ಟಾಗತ್ತೆ ಹೇಳಿ? ರೋಹನನ ಈಗಿನ ವಯಸ್ಸು ಎಕ್ಸ್ ಆಗುತ್ತೆ. 3 ವರ್ಷ ಆದಮೇಲೆ ಎಷ್ಟಾಗುತ್ತೆ? 3 ವರ್ಷ ಹೆಚ್ಚಾಗಿರುತ್ತೆ. ಅಂದರೆ ಎಕ್ಸ್ ಪ್ಲಸ್ 3 ಅಂತ ಆಗಿರುತ್ತೆ. ಅದ್ರ ಎಷ್ಟು ಬರೆಯೋಣ ಇದನ್ನು? ಎಕ್ಸ್ ಪ್ಲಸ್ 3 ವರ್ಷಗಳು ಆಗ್ತಾವ. ಓಕೆ, 3 ವರ್ಷಗಳ ನಂತರ ನೋಡಿ, 3 ವರ್ಷಗಳ ನಂತರ ರೋಹನನ ತಾಯಿಯ ವಯಸ್ಸು, ರೋಹನನ ತಾಯಿಯ ವಯಸ್ಸು ನೋಡಿ, ರೋಹನನ ತಾಯಿಯ ಈಗಿನ ವಯಸ್ಸು ಎಷ್ಟಿತ್ತು? ಎಕ್ಸ್ ಪ್ಲಸ್ 26 ಅಂತಿತ್ತು. 3 ವರ್ಷಗಳ ನಂತರ ಅಂದರೆ 3 ಹೆಚ್ಚು ಮಾಡಬೇಕಲ್ಲ, ಪ್ಲಸ್ 3 ಆ್ಯಡ್ ಮಾಡಿದ್ದೀವಿ. ಇದನ್ನು ಒಂದಿಷ್ಟು ಸಿಂಪ್ಲಿಫೈ ಮಾಡಿದರೆ ಇದು ಎಕ್ಸ್ ಪ್ಲಸ್ 29 ಅಂತಾಗತ್ತೆ. ಓಕೆ, ರೋಹನನ ತಾಯಿಯ ವಯಸ್ಸು 3 ವರ್ಷಗಳ ನಂತರ ಎಕ್ಸ್ ಪ್ಲಸ್ 29 ಆಗುತ್ತೆ. ಸರಿ, ಪ್ರಶ್ನೆಯಲ್ಲಿ ಕೊಟ್ಟಿರೋ ಹಾಗೆ 3 ವರ್ಷಗಳ ನಂತರದ ಅವರ ವಯಸ್ಸುಗಳ ಗುಣಲಬ್ಧ 360 ಆಗುತ್ತೆ ಅಂತ ಹೇಳ್ಯಾರ. 3 ವರ್ಷಗಳ ನಂತರ ರೋಹನನ ವಯಸ್ಸು ಮತ್ತು ತಾಯಿಯ ವಯಸ್ಸು ಎರಡನ್ನೂ ಗುಣಾಕಾರ ಮಾಡಿದ್ರೆ ಎಷ್ಟಾಗತ್ತೆ ಅಂತ ಹೇಳಿದ್ದೀವಿ? 360 ಆಗುತ್ತೆ. ಓಕೆ, ಪ್ರಶ್ನೆಯ ಪ್ರಕಾರ ಅಕಾರ್ಡಿಂಗ್ ಟು ಕ್ವಶನ್, ಪ್ರಶ್ನೆಯ ಪ್ರಕಾರ ಓಕೆ ಏನು? ರೋಹನನ ವಯಸ್ಸು ಮತ್ತು ತಾಯಿಯ ವಯಸ್ಸನ್ನು ಗುಣಾಕಾರ ಮಾಡೋಣ. ವಯಸ್ಸುಗಳ ಗುಣಾಕಾರ ಎಕ್ಸ್ ಪ್ಲಸ್ 3, ಇನ್ನೊಂದು ಎಕ್ಸ್ ಪ್ಲಸ್ 29 ಇಸ್ ಈಕ್ವಲ್ ಟು ಎಷ್ಟಾಯಿತು? 360, 360 ಗುಣಾಕಾರ ಮಾಡಮ್ಮ. ಈ ಮೊದಲನೇ ಪದದಿಂದ ಈ ಬ್ರ್ಯಾಕೆಟ್ನಲ್ಲಿರುವಂಥ 2 ಪದನ ಗುಣಾಕಾರ ಮಾಡ್ತೀನಿ.
ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್, ಎಕ್ಸ್ ಇಂಟು 29 ಎಕ್ಸ್. ಓಕೆ, ನಂತರ 3ಇಂದ ಗುಣಾಕಾರ ಮಾಡೋಣ. 3 ಇಂಟು ಎಕ್ಸ್ 3x ಪ್ಲಸ್ 3 ಇಂಟು 29 ಮಾಡೋಣ. ಎಷ್ಟಾಗತ್ತೆ ಇದು? 87, 3 9 27, 3 2 6, 87. ಓಕೆ, 360 ಲೆಫ್ಟ್ ಸೈಡ್ ತಂದರೆ -365 ಇಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಇದು ಎಕ್ಸ್ ಸ್ಕ್ವೈರ್ ಆಯ್ತಾ, ಸಜಾತಿ ಪದ ನೋಡಿ ಇದು, ಪ್ಲಸ್ 29x ಪ್ಲಸ್ 3x ಎಷ್ಟೈತಿದು? 32x. ಇದನ್ನು ಕಳಿಬೇಕು, ದೊಡ್ಡ ಸಂಖ್ಯೆ ಚಿಹ್ನೆ ಇಡೋಣ. ಇದು ವರ್ಗ ಸಮೀಕರಣ ಬಂತಲ್ಲ, ಎಕ್ಸ್ ಸ್ಕ್ವಯರ್ ಪ್ಲಸ್ 32x ಮೈನಸ್ 273 ಇಸ್ ಈಕ್ವಲ್ ಟು 0. ಇದು ಕೊಟ್ಟಿರುವಂಥ ಸನ್ನಿವೇಶಕ್ಕೆ ತಕ್ಕಂತೆ ನಾವು ಬರೆದಿರುವಂಥ ವರ್ಗ ಸಮೀಕರಣ. ಓಕೆ, ಈಗ ನಾವು ಈ ಅಭ್ಯಾಸ 10.1ರಲ್ಲಿರುವಂಥ 2ನೇ ಲೆಕ್ಕ ಏನಿದೆಯಲ್ಲ, ಅದರಲ್ಲಿ 4ನೇ ಪಾರ್ಟನ್ನು ಬಿಡಿಸೋಣ. 4ನೇ ಪಾರ್ಟ್ ಈ ರೀತಿಯಲ್ಲಿ ಇದೆ. ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ಓಕೆ, ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಇಲ್ಲೇನು ಮಾಡಬೇಕು? ಈ ರೈಲಿನ ಜವ ನಾವು ಎಕ್ಸ್ ಅಂತ ಫಸ್ಟ್ ತೆಗೆದುಕೊಳ್ಬೇಕು. ನಂತರ ಆ ರೈಲು ಏನಂತಂದರೆ ಎಷ್ಟು ದೂರ ಕ್ರಮಿಸ್ತದೆ ಗೊತ್ತಾ? 480 ಕಿಲೋಮೀಟರ್ ದೂರವನ್ನು ಕ್ರಮಿಸ್ತದೆ. ನೋಡಿ, ನಮಗೆ ಜವನ ಕೊಟ್ಟಿದ್ದಾರೆ, ದೂರನ್ನು ಕೊಟ್ಟಿದ್ದಾರೆ, ಟೈಮನ್ನು ಕಂಡುಹಿಡಿಬೇಕು. ಸೂತ್ರ ಪ್ರಕಾರ ಏನಂತಂದರೆ ಟೈಮನ್ನು ಕಂಡುಹಿಡ್ಕೊಳ್ತೀವಿ. ನಂತರ ಇದೇ ಪ್ರಶ್ನೆಯಲ್ಲಿ ನೋಡಿ, ಜವ 8 ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗತ್ತೆ. ಅಂದರೆ ಇಲ್ಲಿ ಜವ ಚೇಂಜ್ ಆಯಿತು ನೋಡಿ, ಇಲ್ಲಿ ದೂರ ಅಷ್ಟೇ ಇರುತ್ತೆ. ಹಾಗಿತ್ತಂತಂದರೆ 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಂತ ಅಷ್ಟೇ ದೂರವನ್ನು ಕ್ರಮಿಸಲಿಕ್ಕೆ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೀಬೇಕಾಗಿದೆ. ಸರಳ ಇದೆ ನೋಡಿ. ಇದನ್ನು ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಅಂತ ಬರ್ಕೊಳ್ಳೋಣ. ರೈಲಿನ ಜವವು ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ. ಕೇರ್ಫುಲ್ಲಾಗಿ ಗಮನಿಸಿ ಇದನ್ನು. ಆಗ ಚಲಿಸುವ ದೂರ ಎಷ್ಟಿದೆ ನೋಡಿ, ಚಲಿಸುವ ದೂರ ಎಷ್ಟು? 480 ಕಿಲೋಮೀಟರ್. 480 ಕಿಲೋಮೀಟರ್ ಇದೆ. ರೈಲಿನ ಜವ ಎಷ್ಟಿದೆ, ದೂರ ಎಷ್ಟಾಗಿದೆ. ನಮಗೆ ಸ್ಪೀಡ್ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿದೆಯಲ್ಲ, ಜವ ಕಂಡುಹಿಡಿಯುವಂಥ ಸೂತ್ರ ನಮ್ಗೆ ಗೊತ್ತು. ಜವ ಕಂಡುಹಿಡಿಯುವಂಥ ಸೂತ್ರ ಚಲಿಸಿದ ದೂರ ಅಪಾನ್ ತೆಗೆದುಕೊಂಡ ಕಾಲ. ಓಕೆ, ಅದೇ ಫಾರ್ಮುಲಾನ ಯೂಸ್ ಮಾಡ್ತೀನಿ ಇಲ್ಲಿ. ಜವ ಕಂಡುಹಿಡಿಯೋದು, ಜವ ಇಸ್ ಈಕ್ವಲ್ ಟು ಚಲಿಸಿದ ದೂರ ಅಪಾನ್ ತೆಗೆದುಕೊಂಡ ಕಾಲ. ಓಕೆ, ಜವ ಎಷ್ಟಿದೆ? ಎಕ್ಸ್ ಅಂತ ತೊಗೊಂಡಿವಿ, ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಇಸ್ ಈಕ್ವಲ್ ಟು ದೂರ 480 ಕಿಲೋಮೀಟರ್ ಅಪಾನ್ ಕಾಲ ಎಷ್ಟು? ನಾವು ಟಿ ಅಂತ ತೊಗೊಂಡ್ಬಿಡೋಣ, ಟೈಮ್. ಈಗ ಟೀನ್ ಇಲ್ಲಿ ಬರೀತೀನಿ ನೋಡಿ. ಇದನ್ನು ಟಿ ಈಸ್ ಈಕ್ವಲ್ ಟು 485 ಎಕ್ಸ್ ಇಲ್ಲಿ ಬರ್ಕೊಂಡು ಬಿಡ್ತೀನಿ. ಓಕೆ, ಇಷ್ಟು ಟೈಮ್ ಇದೆ ಅಂಥೇಳಿ. ನೆಕ್ಸ್ಟ್ ಇದೇ ಪ್ರಶ್ನೆಯಲ್ಲಿ ಜವ ಚೇಂಜ್ ಆಗಿಬಿಡತ್ತೆ. ಇಲ್ಲಿ ಜವ ಏನಾಗುತ್ತೆ? ಮೊದಲು ನಾವು ಎಕ್ಸ್ ಅಂತ ತೊಗೊಂಡಿವಲ್ಲ, ಇಲ್ಲಿ ಜವ 8 ಕಿಲೋಮೀಟರ್ ಪರ್ ಗಂಟೆ ಕಡಿಮೆ ಆಗುತ್ತೆ. ಅಂದರೆ ಈ ಜವದಲ್ಲಿ ನೋಡಿ, ಇದನ್ನು ಹೀಗೆ ಬರ್ಕೊಳ್ತೀನಿ. ಇಲ್ಲಿ ಜವ ಇರೋದು, ಸ್ಪೀಡ್ ಇರೋದು 8 ಕಿಲೋಮೀಟ್ರ್ ಪರ್ ಗಂಟೆ ಕಡಿಮೆ ಆಗುತ್ತೆ. ಅಂದರೆ ಫಸ್ಟ್ ಎಕ್ಸ್ ಇತ್ತಲ್ಲ, ಅಂದರೆ ಅದೇನಾಯಿತು? ಎಕ್ಸ್ ಮೈನಸ್ 8 ಕಿಲೋಮೀಟರ್ ಪರ್ ಅವರ್ಸ್ ಅಂಥೇಳಿ ಆಯಿತು. ಓಕೆ, ದೂರ ಸೇಮ್ ಇರುತ್ತೆ, ಇಷ್ಟೇ ದೂರವನ್ನು ಚಲಿಸಬೇಕು. ದೂರ ಅದೇ ಇದೆ. ದೂರ ಎಷ್ಟು? 480 ಕಿಲೋಮೀಟರ್. ಆಗ ಟೈಮ್ನು ಕಂಡುಹಿಡ್ಕೊಳ್ಳೋಣ. ಇದೇ ಸೂತ್ರ ಇದೆ. ಜವ ಕಂಡುಹಿಡಿಯುವ ಸೂತ್ರ, ಸ್ಪೀಡ್ ಕಂಡುಹಿಡಿಯುವ ಸೂತ್ರ, ಚಲಿಸಿದ ದೂರ ಅಪಾನ್
ಕಾಲ. ಓಕೆ, ಜವ ಎಷ್ಟು? ಎಕ್ಸ್ ಮೈನಸ್ 8 ಇಸ್ ಈಕ್ವಲ್ ಟು ದೂರ 480 ಅಪಾನ್ ಕಾಲ ಇದನ್ನು ಟಿ ಅಂತ ತಗೊಳ್ಳೋಣ. ಟೀನ ಈ ಕಡೆ ಬರ್ಕೊಳ್ತೀನಿ. ಇಸ್ ಈಕ್ವಲ್ ಟು ಇದು 480 ಅಪಾನ್ ಇದು ಎಕ್ಸ್ ಮೈನಸ್ 8. ಓಕೆ, ನೋಡಿ ಇದು ಟೈಮ್ ಎಷ್ಟು ತೊಗೊಂಡಿದೆ? 480 ಅಪಾನ್ ಎಕ್ಸ್. ಇದ್ರ ಟೈಮ್ ಎಷ್ಟು ಅಂದರೆ ಸ್ಪೀಡ್ ಕಡಿಮೆ ಅದು ಮಾಡ್ಕೊಂಡಾಗ 480 ಅಪಾನ್ ಎಕ್ಸ್ ಮೈನಸ್ 8. ಈ ಸ್ಪೀಡ್ಗಿಂತ ಈ ಸ್ಪೀಡ್ನಲ್ಲಿ ಹೋದ್ರೆ ಅಂದ್ರೆ ಸ್ಪೀಡ್ ಕಡಿಮೆಯಾಗಿ ಹೋದ್ರೆ ಮೊದಲಿನೇನು ಟೈಮ್ ತೆಗೆದುಕೊಳ್ತಿತ್ತು ನೋಡು, ಈಗ ಎಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಅಂದರೆ 3 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತೆ. ಇಲ್ಲಿ ಗಮನಿಸಿ, ಇದೊಂದು ಮೇನ್ ಅದ ನೋಡಿ ಪಾಯಿಂಟ್. ಇಲ್ಲಿ ಕೇಳಿ, ಇದರಲ್ಲಿ ಈಗ ಮೊದಲು ನೋಡಿ ಎಕ್ಸ್ ಅಪಾನ್ ಎಷ್ಟಿದೆ? 480 ಅಪಾನ್ ಎಕ್ಸ್. ಓಕೆ, 480 ಅಪಾನ್ ಎಕ್ಸ್ ಇದೆ. ಓಕೆ, ಈ ಟೈಮ್. ಇನ್ನೊಂದು ಎಷ್ಟಿದೆ ಟೈಮ್? 480 ಅಪಾನ್ ಎಕ್ಸ್ ಮೈನಸ್ 8. ನೋಡು, ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಮತ್ತು ಎಕ್ಸ್ ಮೈನಸ್ 8 ಕಿಲೋಮೀಟ್ರ್ ಪರ್ ಅವರ್ನಲ್ಲಿ ಹೋದರೆ ಟೈಮ್ನಲ್ಲಿ ಎಷ್ಟು ವ್ಯತ್ಯಾಸ ಆಗುತ್ತೆ? ಈ ಟೈಮ್ನಲ್ಲಿ ಹೋದರೆ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ ಈ ಸ್ಪೀಡ್ನಲ್ಲಿ ಹೋದರೆ ಟೈಮ್ ಇಷ್ಟು ತೆಗೆದುಕೊಳ್ಳುತ್ತೆ. ಈ ಸ್ಪೀಡ್ನಲ್ಲಿ ಹೋದರೆ ಎಕ್ಸ್ ಮೈನಸ್ 8 ಕಿಲೋಮೀಟ್ರ್ ಪರ್ ಅವರ್ನಲ್ಲಿ ಇದೇ ದೂರವನ್ನು ತೆಗೆದುಕೊಂಡಾಗ ಇಷ್ಟು ಟೈಮ್ ತೆಗೆದುಕೊಳ್ಳುತ್ತೆ. ಈ ಟೈಮಿಗೆ ಡಿಫ್ರೆನ್ಸ್ ಎಷ್ಟು ಗೊತ್ತು? 3 ಗಂಟೆ. ಓಕೆ, ಈಗ 3 ಗಂಟೆ ಈ ಸೈಡ್ ಬರಿಲ್ಲ ಆ ಸೈಡ್ ಬರಿಲ್ಲ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆ, 3 ಗಂಟೆ ಈ ಸೈಡ್ ಬರಿಬೇಕು ಈ ಸೈಡ್ ಬರಿಬೇಕು. ಒಂದು ಕೇಳಿ ಇಲ್ಲಿ ನೋಡಿ, ಮೊದಲಿನ ಸ್ಪೀಡಿಗೆ ಹೋದರೆ 2 ಗಂಟೆಯಲ್ಲಿ ಮುಟ್ತಿತ್ತು ಅಂತ ತಿಳ್ಕೊಳ್ಳೋಣ. ಈಗ 3 ಗಂಟೆ ಹೆಚ್ಚಾಗಬೇಕು. ಮೊದಲು 2ಕ್ಕೆ ಮುಟ್ತಿತ್ತು, ಈಗ 3 ಗಂಟೆ ಹೆಚ್ಚಾಗಬೇಕಂದ್ರೆ ಎಷ್ಟು? 5ಕ್ಕೆ ಮುಟ್ತದ ಅಂತ. ಓಕೆನಾ? ಈಗ 5 ಇದು 2 ಈಕ್ವಲ್ ಮಾಡಬೇಕಂದ್ರೆ ಇದರಲ್ಲಿ 3 ನೋಡಿ ಈಕ್ವಲ್ ಆಗಬೇಕಲ್ಲ. 3 ಅಂತಂದರೆ ಇಲ್ಲಿ ಆ್ಯಡ್ ಮಾಡ್ಕೊಂಡು ಬಿಡ್ತೀವಿ ಅಂತ. ಸರಿನಾ? ಇನ್ನೊಂದೇ ಬೇಕಾರೆ ಎಕ್ಸಾಂಪಲ್. ಮೊದಲು 7 ಗಂಟೆಗೆ ಮುಟ್ತಿತ್ತು. ಯಾವುದು? ಈ ಸ್ಪೀಡ್ನಲ್ಲಿ ಎಕ್ಸ್ ಕಿಲೋಮೀಟ್ರ್ ಪರ್ ಅವರ್ನಲ್ಲಿ. ಈಗ 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತೆ. ಯಾವುದು? ಎಕ್ಸ್ ಮೈನಸ್ 8 ಕಿಲೋಮೀಟ್ರ್ ಪರ್ ಅವರ್ನಲ್ಲಿ ಹೋಗ್ತಿತ್ತು ಅಂತಂದರೆ 3 ಗಂಟೆ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ. ಅಂದ್ರೆ ಅದು 10 ಗಂಟೆ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಡಿಫ್ರೆನ್ಸ್. ಈಗ ಈಕ್ವಲ್ ಮಾಡಬೇಕಾದ್ರೆ 3 ಯಾವ ಕಡೆ ಕೂಡಿಸ್ಬೇಕಾಗತ್ತೆ? ನಾನು ಈ ಕಡೆ ಕೂಡಿಸ್ಬೇಕಲ್ಲ, ಈ ಸೈಡ್ ಆ್ಯಡ್ ಮಾಡಬೇಕಾಗತ್ತಲ್ಲ. ಹಾಗಾಗಿ ಈ +3 ನಾವು ಈ ಕಡೆ ಬರ್ಕೊಂಡು ಬಿಡ್ತೀವಿ. ಸಮಯ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು ಅಂತಂದರೆ ಈ ಸೈಡ್ ಬರೀರಿ, ಸಮಯ ಕಡಿಮೆ ಇತ್ತಂದರೆ ಈ ಸೈಡ್ ಬರ್ಕೊಂಡು ಬಿಡಬೇಕು. ಈ ಮಾಹಿತಿಯನ್ನು ಗಮನಿಸಿ. ಓಕೆ, ಈಗ 3ನ ಇಲ್ಲೇ ಬರ್ಕೊಂಡು ಬಿಡ್ತೀನಿ. ಇಸ್ ಈಕ್ವಲ್ ಟು ನೋಡಿ, ಇದು 480 ಅಪಾನ್ ಎಕ್ಸ್ ಮೈನಸ್ 8. ಇದನ್ನ ಈ ಸೈಡ್ ತೊಗೊಂಡು ಬಂದುಬಿಡೋಣ. ಮೈನಸ್ ಇದು 480 ಅಪಾನ್ ಎಕ್ಸ್ ಆಯಿತು. ಈಗ ಸಿಂಪ್ಲಿಫೈ ಮಾಡ್ಬೋದಾ? ನೋಡಿ ಹೇಗೆ ಮಾಡಬೇಕು. ಇದಕ್ಕೆ 3ಕ್ಕೆ 3 ಬರೀತೀನಿ. ಇಸ್ ಟು ಬರೆದು ಅಪಾನ್ ಎಕ್ಸ್ ಮೈನಸ್ 8 ಎಕ್ಸ್. ಇದ್ರ ಲಸ ತೊಗೊಂಡ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 8 ಅಂತ ಆಯಿತು. ಇಲ್ಲಿ ಎಕ್ಸ್ ಮೈನಸ್ 8 ಇದೆ, ಇಲ್ಲಿ ಎಕ್ಸ್ ಮೈನಸ್ 8 ಆಗುತ್ತೆ. ಏನು ಉಳಿತು? ಎಕ್ಸ್ ಉಳಿತಲ್ಲ. ಈ 480ಕ್ಕೆ ಎಕ್ಸ್ ಗುಣಾಕಾರ ಮಾಡ್ಕೊಂಡು ಬಿಡೋಣ. 480 ಎಕ್ಸ್ ಅಂತ ಮಾಡಿಬಿಡ್ತೀನಿ. ಕ್ಲಿಯರ್? ಆಮೇಲೆ ಇದು ಎಕ್ಸ್ ಇದು ಎಕ್ಸ್ ಈಕ್ವಲ್ ಆಯಿತು. ಏನು ಉಳಿತು? ಎಕ್ಸ್ ಮೈನಸ್ 8 ಇದಕ್ಕೆ ಗುಣಾಕಾರ ಮಾಡಬೇಕು. ಮೈನಸ್ 480 ಇದಕ್ಕೆ ಎಷ್ಟಿನ ಗುಣಾಕಾರ? ಎಕ್ಸ್ ಮೈನಸ್ 8ಕ್ಕೆ ಗುಣಾಕಾರ ಮಾಡಬೇಕು. ಓಕೆ, ಕ್ಲಿಯರ್? ಈಗ ನೋಡಿ ಮತ್ತೆ ಸಿಂಪ್ಲಿಫೈ ಮಾಡೋಣ. ಇದು 3 ಇಸ್ ಈಕ್ವಲ್ ಟು ಇದು 480 ಎಕ್ಸ್ ಆಯಿತಾ, ಮೈನಸ್ 480 ಇಂಟು ಎಕ್ಸ್, ಇದನ್ನು 480 ಎಕ್ಸ್ ಅಂತ ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 480ಕ್ಕೆ 8ರಿಂದ ಗುಣಾಕಾರ ಮಾಡ್ಕೊಳ್ಬೇಕು. ಇದಕ್ಕೆ 480ಕ್ಕೆ 8ರಿಂದ ಗುಣಾಕಾರ ಮಾಡ್ಕೊಂಡು ಬಿಡೋಣ. ಓಕೆ, ಈಸಿಯಾಗಿ ಮಾಡಿ ಆರಾಮಾಗಿ ಮಾಡ್ಬೋದು ಇದನ್ನು. ಇದಕ್ಕೆ 8 ಇಂಟು 0 0ನೇ ಐತಲ್ಲ, 8 8 64. ಓಕೆ, 8 4 32, ಒಂದು 6 ಕೂಡಿಸು 36 32 6 ಅಂತಂದ್ರೆ 38 ಆಯಿತು.
ಓಕೆ 3840 ಓಕೆ 8 0 8 64 6 ಕೈಲೇ 4 ಬರಿತೀವಿ ಓಕೆ 8 4 32 ಪ್ಲಸ್ 6 ಅಂದ್ರೆ 38 ಆಯಿತು ಕ್ಲಿಯರ್ ಅಪಾನ್ ನೋಡಿ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಇಂಟು 8 ಅಂತಂದರೆ 8x ಅಂತ ಆಯಿತು ಓಕೆ ಈಗ ಇದನ್ನು ಗಮನಿಸಿ ಇಲ್ಲಿ ನೋಡಿ ಈ 480x ಮೈನಸ್ 480x ಕ್ಯಾನ್ಸಲ್ ಓಕೆ ಏನು ಉಳಿತು ಈಗ ಒರೆ ಗುಣಾಕಾರ ಮಾಡ್ಕೊಂಡು ಬಿಡಲಾ 3ರಿಂದ ಈ ಕಡೆ ಗುಣಾಕಾರ ಮಾಡೋಣ 3 ಇಂಟು ಎಕ್ಸ್ ಸ್ಕ್ವಯರ್ 3x ಸ್ಕ್ವಯರ್ ಮೈನಸ್ 3 8 24x ಇಸ್ ಈಕ್ವಲ್ ಟು ಏನಿದೆ ಇಲ್ಲಿ 3840 ಇದನ್ನು ಲೆಫ್ಟ್ ಸೈಡ್ ತಂದುಬಿಡೋಣ 3x ಸ್ಕ್ವಯರ್ ಮೈನಸ್ 24x ಲೆಫ್ಟ್ ಸೈಡ್ ತಂದರೆ ಮೈನಸ್ 3840 ಈಸ್ ಈಕ್ವಲ್ ಟು 0 ಕ್ಲಿಯರ್ ಬೇಕಾದ್ರೆ ಇದನ್ನು 3ರಿಂದ ಭಾಗಾಕಾರ ಮಾಡಿ ಬರೀಬಹುದು ಇಷ್ಟೇ ಬರೀಬಹುದು ಓಕೆ 3ರಿಂದ ಭಾಗಾಕಾರ ಆಗತ್ತಲ್ಲ 3ರಿಂದ ಭಾಗಿಸಿದರೆ ಎಕ್ಸ್ ಐತೆ ಎಕ್ಸ್ ಸ್ಕ್ವಯರ್ 3 8 24x ಮೈನಸ್ 3 1 3 3 2 6 2 ಉಳಿತು 24 3 8 24 0 ಇಸ್ ಈಕ್ವಲ್ ಟು 0 ಇಷ್ಟು ಬರಿಬೋದು ಇದು ವರ್ಗ ಸಮೀಕರಣ ಆದರ್ಶ ರೂಪ ಆಯ್ತಲ್ಲ ವರ್ಗ ಸಮೀಕರಣ ಅಂತಂದರೆ ಅದರ ಡಿಗ್ರಿ 2 ಇರಬೇಕಲ್ಲ ಇಲ್ಲಿ ಡಿಗ್ರಿ 2 ಇದೆ ಜೊತೆಗೆ ಏನಂತಂದರೆ ಇದು ax² ಪ್ಲಸ್ bx ಪ್ಲಸ್ c ರೂಪದಲ್ಲಿ ಇದೆ ನಮಗೆ ಬೇಕಾಗಿದ್ದಿಲ್ಲಿ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ ಕೊಟ್ಟಿರುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥ ಈ ಸನ್ನಿವೇಶವನ್ನು ನಾವೇನಂತಂದರೆ ವರ್ಗ ಸಮೀಕರಣ ರೂಪದಲ್ಲಿ ಬರ್ದೀವಿ ಓಕೆ ಅರ್ಥ ಆಯಿತು ತಿಳಿಯಿತು